ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿದೆ 2:45. ಬೆಳಗ್ಗೆಯಿಂದ ಏನಾಯ್ತಂದರೆ ಏನೂ ಆಗಿಲ್ಲ, ಸಿಂಪಲ್ ಇದ್ರಿ, ಬ್ರಷ್ ಮಾಡಿದ್ರಿ, ಸಿಂಪಲಾಗಿ ಒಂದು ಗೀ ರೈಸ್ ಮಾಡಿದೆ, ಕಾಯಿ ಚಟ್ನಿ ಕೂಡ ಮಾಡಿದೆ. ಕಾಯಿ ಚಟ್ನಿಲಿ ಇಷ್ಟು ಕಾಯಿ ಚಟ್ನಿ ಮಿಕ್ಕಿದೆ, ಓಕೆನಾ? ಕಾಯಿ ಚಟ್ನಿ ಗೀ ರೈಸ್ ತಿಂದ್ರಿ. ನನ್ನ ಮಗಂದು ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಬೆಂಗಳೂರಿಗೆ ಹೋಗಿದ್ರಿ, ಹೋಗಿ ಟೋಕನ್ ಇಸ್ಕೊಂಡು ಕ್ಯೂವಲ್ಲೆಲ್ಲ ಕುಂತ್ರಿ. ಲಾಸ್ಟ್ಗೆ ಏನಾಯಿತು, ಸರ್ವರೇ ಸಿಕ್ಕಿಲ್ಲ ಅಂದ್ಬಿಟ್ಟು ರಿಟರ್ನ್ ಮನೆಗೆ ಬಂದ್ರಿ. ಮನೆಗೆ ಬರ್ತಾ ಗೊತ್ತಲ್ಲ, ಇವತ್ತು ಸಂಡೇ, ನಾನು ಸಂಡೇ ಮಟನ್ ತಂದಿದ್ದೀನಿ. ಮಟನ್ ಅರ್ಧ ಕೆ ಜಿ ತಂದಿದ್ದೀನಿ. ನಾನು ಹೇಳಿದ್ನಲ್ಲ ಹೋದ ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲ ಅಂತ, ಅದು ಈ ಸತಿನೂ ಮಾಡಿಲ್ಲ. ಇಲ್ಲ, ಬೆಳಗ್ಗೆ ಅರ್ಜೆಂಟ್ಗೆ ನನಗೆ ಗೀ ರೈಸಿಗೆ ಹಾಕಕ್ಕೆ ಬೇಕಾಗಿತ್ತು, ಇಷ್ಟು ಸಾಮಾನಿದೆ. ಸಾಲ್ಟ್ ಎಲ್ಲ ಖಾಲಿಯಾಗಿತ್ತು, ಸರಿ ಹಂಗೆ ತುಂಬ ಬೇಡ ತೊಳೆದಿಟ್ಬಿಡೋಣ ಅಂತ ಒಂದು ಕಲ್ಲುಪ್ಪದು, ಒಂದು ಪುಡಿ ಉಪ್ಪದು, ಇದು ಗೀ ರೈಸ್ ಮಾಡಿರೋದು, ಅಷ್ಟು ಸಾಮಾನು ತೊಳೆದಿದ್ದೀನಿ. ಇಲ್ಲಿ ನನ್ನ ಮಗ ನನಗೋಸ್ಕರ ಏನು ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಬಂದು ನಾನು ಬೈದೆ, ನನಗೇನು ಹೆಲ್ಪ್ ಮಾಡಲ್ಲ ಏನಿಲ್ಲ ಅಂತ. ಗುರಾಯಿಸ್ತಾ ಇರೋದು ನೋಡಿ, ಹಂಗೆ ಗುರಾಯಿಸ್ತಾ ಇದ್ದಾನೆ. ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಇದು ಈರುಳ್ಳಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಕಟ್ ಮಾಡಿ, ವೀಕ್ಲಿ ಪೂರ್ತಿ ಬೇಕಲ್ಲ. ಎಲ್ಲ ತೊಳೆದಿದ್ದಾನೆ, ಅದು ಬಟಾಣಿ ಸ್ವಲ್ಪ ಬಿಡಿಸ್ಬೇಕು, ಅಲ್ಲಿ ತೊಳೆದಿಟ್ಟಿದ್ದಾನೆ. ಒಂದೇ ಒಂದು ಬೀಟ್ರೋಟ್ ಇಸ್ಕೊಂಬಂದೆ, ತಿನ್ನಲ್ಲ ಮಾಡಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ ಇದು ಎಷ್ಟಿದೆ ಗೊತ್ತಾ, 700 ಗ್ರಾಮ್ ಇದೆ. ಶುಂಠಿ, ಕ್ಯಾಪ್ಸಿಕಮ್ಮು, ಬಟಾಣಿ ಇದರಲ್ಲಿದೆ. ಏನಿದು ತಗ್ಗಿ, ಇಲ್ಲಿ ಬಾಳೆಹಣ್ಣು ಚಿಪ್ಪೆ, ಬಾಳೆಹಣ್ಣು ನಾನೇ ತಿಂದಿರೋದು. ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಲೆಮನ್ ಹಾಕಿಟ್ಟಿದ್ದೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿದು. ಇದು ಲೆಮನ್ ಬೇಕು ದಿನ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ, ಅದಕ್ಕೆ ಇಟ್ಟಿದ್ದಾನೆ. ಈರುಳ್ಳಿ ಸಾಕು ಬಿಡಪ್ಪ ಕಟ್ ಮಾಡಿದ್ದು. ಅಲ್ಲಿ ಬಾಳೆಕಾಯಿ ಇದೆ, ಸಾಕು, ಅದೊಂದು ಸಾಕು, ಕುಯ್ದುಬಿಡು. ಅಲ್ಲಿ 3 ಹಾಗಲಕಾಯಿ ತಂದಿದ್ದೀನಿ, ಒಂದು ಬಾಳೆಕಾಯಿ ತಂದಿದ್ದೀನಿ. ಅಲ್ಲಿ ಹೆಲ್ಮೆಟ್ ಇಟ್ಟಿದ್ದೀನಿ. ನನ್ನ ಗಾಡಿನ ಸರ್ವಿಸ್ ಕೊಟ್ಟಿದ್ದೆ, ನಮ್ಮ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ರಿ ನಿನ್ನೆ. ನೋಡಿ ಆಗೋಯ್ತು, ಕೆಲಸ ಮುಗ್ದೋಯ್ತು. ಯಾಕಪ್ಪ ಅಳ್ತಾ ಇದೆಯಾ? ಗಾಡಿ ಸರ್ವಿಸಿಗೆ ಬಿಟ್ಟು ತೊಗೊಂಬಂದಿದ್ದೀನಿ. ಆಧಾರ್ ಕಾರ್ಡ್ ಫೈನಲಿ ಆಗಿಲ್ಲ. ಸರಿ ಬನ್ನಿ, ಇನ್ನೂ ಎಷ್ಟೋದಂತ. ಸರಿ ಹಂಗೆ ಅಡುಗೆಗೆ ರೆಡಿ ಮಾಡ್ಕೊಂಡೆ. ಇವತ್ತು ಬಟ್ಟೆ ಒಗ್ದಿಲ್ಲ, ಏನೂ ಒಗ್ದಿಲ್ಲ ನಾನು. ಇಲ್ಲ, ಇವತ್ತು ಸ್ವಲ್ಪ 2 ಟೈಮ್ಗೂ ಒಂದು ಸತಿ ಅನ್ನ ಮಾಡ್ಕೊಳ್ಳೋಣ ಅಂತ ಈ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ನೀರು ಸಾಲಿಲ್ಲ ಅಂದರೆ ಒಂದು ಸತಿ ಹಾಕ್ಕೊಳ್ಳೋಣ. ಮಟನ್ ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ಕೊಂಬಿಟ್ಟು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಅಲ್ಲಿದೆ ಆಲ್ರೆಡಿ. ಮಸಾಲೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕಷ್ಟೆ. ಬನ್ನಿ, ಇವತ್ತೇನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ಕೊತೀರಿ, ನೀವು ಹೇಳಿ ಅಷ್ಟೇ. ಇಲ್ಲೋಡಿದೆ ಅವನು, ಇಲ್ಲಿ ಮಲಗಿದ್ದಾನೆ. ಸೋಂಬೇರಿ, ತಿನ್ನು ಮಲಗು, ತಿನ್ನು ಹೋಗು ಮಲಗು. ಇಲ್ಲ ಆಡಕ್ಕೆ ಬಿಡು, ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಗಂಟೆ ಬೇಕಂದ್ರೆ ಆಡ್ಕೊಂಡಿರ್ತಾನೆ. ಇಲ್ಲ ಚೆನ್ನಾಗಿ ನಾನ್ ವೆಜ್ ಕೊಡ್ರೆ ತಿನ್ಕೊಂಡು ಕೂತಿರ್ತಾನೆ. ಅಲ್ಲ ಈಚೆ ತರಕಾರಿ ಬೆಳಗ್ಗೆ ಬಂದ್ಬಿಟ್ಟು ಯಾವಾಗೂ ಆ ರೆಸಿಪಿ ಈ ರೆಸಿಪಿ ಅಂತ ತೋರಿಸ್ತೀನಿ. ನಾನು ಸಿಂಪಲಾಗಿ ಮಟನ್ ಸಾರು ಹೆಂಗೆ ಮಾಡ್ಕೊತೀನಿ ಮನೇಲಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ರೆಸಿಪಿ ನೋಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು ಒಂದು ಈರುಳ್ಳಿ, ನಿಮಗೆಲ್ಲ ಗೊತ್ತು ನಾನು ಸ್ಪೈಸಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಚಕ್ಕೆ, ಲವಂಗ, 4 ಮೆಣಸು, ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ನಾನು ಸಾಂಬಾರು ಪುಡಿ ಎಲ್ಲ ಏನು ಯೂಸ್ ಮಾಡಲ್ಲ. ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ಸರಿಯಾಗಿ ಬರ್ತಾಯಿಲ್ಲ ನೋಡಿ, ಇಲ್ಲೇ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 5ರಿಂದ 6 ಒಣಗಿದ ಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ
ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಇದು ನೋಡಿ ಈ ಕಲರ್ ಬಂದಿದೆ, ಅಂದರೆ ಸ್ವಲ್ಪ ಆರೆಂಜ್ ಕಲರ್, ಅಂದರೆ ಏನು ಹೇಳಬೇಕು, ಲೈಟ್ ಮೆರೂನ್ ಕಲರ್ ಆಗಿದೆ. ಆಗಬೇಕಾದ್ರೆ ಒಂದು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಯಾವಾಗಲೂ ಅಷ್ಟೇ ಈ ಥರ ಕಟ್ ಮಾಡಿ ಸೆಂಟ್ರಲ್ ನೋಡಿ ಹುಳ ಇರುತ್ತೆ, ಗೊತ್ತಾಗುತ್ತೆ. ಇಲ್ಲ ಅಂದರೆ ಗೊತ್ತಾಗಲ್ಲ, ಅಂದರೆ ಹುಳನೆಲ್ಲ ಮಾಡ್ಕೊಂಡು ತಿನ್ಬಿಡ್ತೀರಿ. ಒಂದೇ ಟೊಮೊಟೊ ಸಾಕು ನನಗೆ. ನಾನು ಅರ್ಧ ಕೆಜಿನೇ ಮಟನ್ ನಮ್ಮ ಮನೇಲಿರೋದು, ತಂದಿರೋದು ಇರೋದಲ್ಲ, ತಂದಿರೋದು. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದ್ರ ಜೊತೆಗೆ ಕೊತ್ತಂಬರಿ ಪುದೀನ, ಇದು ಸಾಕು. ಇಷ್ಟು ಬಾಡಿಸ್ಕೊಂಡಿರೋದು ಇದನ್ನು ತಗೋಬೋಣ ಒಂದು ಪ್ಲೇಟ್ಗೆ. ಇದೇ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದೇ ಬಾಣಲಿಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ನಿಮ್ಗೆ ಗೊತ್ತು ನಮ್ಮ ಮನೇಲಿ ತುಪ್ಪ ಇಲ್ಲಾಂದರೆ ಯಾವ ಅಡುಗೆನೂ ಆಗಲ್ಲ, ನಾನು ತಿನ್ನೋದಿಲ್ಲ ಅಂತ. ಎಣ್ಣೆ ಸ್ವಲ್ಪ ಆಲ್ರೆಡಿ ಇದು ಕುಕ್ಕರ್ ಕಾದಿರೋದ್ರಿಂದ ಎಣ್ಣೆ ಕೂಡ ಕಾದ್ಕೊಂಡಿದೆ. ಒಂದೇ ಒಂದು ನಿಮಿಷ. ಕರ್ಬೇವಿನ ಸೊಪ್ಪು, ಮತ್ತೆ ಒಂದು ಈರುಳ್ಳಿ ಹಾಕ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನಾನು ಮಟನ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ ಈ ಕಲರ್ ಆಗಿದೆ. ಇದು ಸ್ವಲ್ಪ ಮಟನ್ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಬಾಣಂತಿರಿಗೆ ನಾವು ಮಟನ್ ಸೂಪ್ ಕೊಡಬೇಕಂದ್ರೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಲ್ಲ ಪೆಪ್ಪರ್ ಹಾಕ್ಬಿಟ್ಟು ಇದರಿಂದ ಸೂಪ್ ಬಿಡಿಸ್ಕೊಡ್ಬೋದು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಟನ್ನ ಎಣ್ಣೆಲಿ ಮಟನ್ದು ಒಂಥರ ಕಾಚ್ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದೆಲ್ಲ ಬರೋದಿಲ್ಲ. ನಂಗೆ ಹಿಂಗೆ ಮಾಡ್ಕೊಂಡ್ರೆ ಸರಿ.
ಯಾರ ಮನೆಯೆಲ್ಲ ಮಾಡ್ಕೊಂಬಂದು ಕೊಟ್ಟರೆ ನಮ್ಗೆ ತಿಂದರೂ ಕೂಡ ವಾಮಿಟ್ ಆಗುತ್ತೆ. ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಕುರಿ ಹತ್ರ ಇರುತ್ತಲ್ಲ ಸ್ಮೆಲ್ಲು, ಮೇಕೆ ಹತ್ರ ಕುರಿ ಹತ್ರ ಒಂಥರ ಮೇಕೆ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದು ತಿಂದರೆ ನಮ್ಗೆ ವಾಮಿಟ್ ಬಂದುಬಿಡುತ್ತೆ. ನನಗೆ ಹಿಂಗೆ ಮಾಡ್ಕೊಂಡು ತಿಂದರೆ ನಂಗೆ ಸರಿ. ನಾನೇ ಮಾಡ್ಕೊಂಡು ತಿನ್ಬೇಕು. ನಮ್ಮ ತಾಯಿ ಮಾಡಿಕೊಟ್ರೆ ನನಗೆ ಇಡ್ಸಲ್ಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಸೂಪ್ ಇಳಿಸ್ಕೊಂಡು ಕುಡಿದ್ರು ಸಕ್ಕತ್ತಾಗಿರುತ್ತೆ. ಯಾಕೆ ಹೇಳಿ ಚೆನ್ನಾಗಿರುತ್ತೆ? ತುಪ್ಪ ಹಾಕಿದ್ನಲ್ಲ ಅದಕ್ಕೆ. ತುಪ್ಪ ತಿನ್ನಿರಿ, ಒಳ್ಳೇದು. ನಮ್ಮಲ್ಲಿದ್ದಾರೆ ಒಂದು 4-5 ಜನ ತುಪ್ಪ ತಿನ್ನಲ್ಲ. 4 ಅಲ್ಲ 2. ನಾವಿರೋದೇ 4 ಜನ ಫ್ರೆಂಡ್ಸು. ಅದನ್ನು 4 ಜನದಲ್ಲಿ 2 ತುಪ್ಪ ತಿನ್ನಲ್ಲ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಮುಚ್ಕೊಳ್ಳೋಣ. ಮುಚ್ಚೋಣ ಅಂದರೆ ಹಿಂಗೆ ಮುಚ್ಚೋಣ, ವಿಜಿಲ್ ಹಾಕೋದು ಬೇಡ. ವಿಜಿಲ್ ಹಾಕಿದ್ರೆ ಏನಿಲ್ಲ, ವಿಜಿಲ್ ಬರುತ್ತೆ. ಮೊಟ್ಟನಲ್ಲಿ ನೀರು ಇರುತ್ತಲ್ಲ ಅದರಲ್ಲೇ ವಿಜಿಲ್ ಬರುತ್ತೆ. ಏನಿಲ್ಲ, ಇದು ನಾನು ಸುಮ್ಮನೆ ಲಾಕ್ ಮಾಡಿರಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಬರೋಣ ಅಂತ ಅಷ್ಟೇ. ಮಸಾಲೆ ರುಬ್ಕೊಂಬರ್ತೀನಿ. ಗಂಟ ಸ್ವಲ್ಪ ಬೇಯ್ತಾ ಇರಲಿ. ನೋಡಿ ಹೆಂಗೆ ಕೊತ ಅಂತ ಇದೆ. ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಕೊಂಬಂದಿದ್ದೀನಿ ನಾನು ಆಲ್ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು 1 ವಿಜಿಲ್ ಕೂಗಿಸ್ಕೊಳ್ಳೋಣ. 1 ಅಲ್ಲ 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಅಷ್ಟೊತ್ತು ಬೆಂದ್ಬಿಡುತ್ತೆ. ನಾನು ಅಷ್ಟೊತ್ತಿಗೆ ಈ ಕಡೆಗೆ ಮುದ್ದೆ ಇಕ್ಕೊಂಡ್ಬಿಡ್ತೀನಿ. ಇದೇ ಇದೆಯಲ್ಲ ನಮ್ಮ ಕೆಲಸ, ಮಾಡ್ಕೊಳ್ಳೋಣ. ನಮಗಂತ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಲ್ವ. ಯಾವಾಗೂ ಅಡುಗೆ ಮಾಡು, ತಿನ್ನು, ಮಲಗು, ಕೆಲ್ಸಕ್ಕೆ ಹೋಗು, ಇದೇ ಆಗೋಯ್ತು. ನನ್ನ ಪಾಂಡ ಯಾಕೋ ಕೋಪ ಮಾಡ್ಕೊಂಬಿಟ್ಟವಳೆ, ಗೊತ್ತಿಲ್ಲ ಏನಂತ. ಈ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಫೋನ್ ಚಾರ್ಜ್ಗೆ ಹಾಕ್ತೀನಿ. ಏನೇ ಒಂದು ಕೆಲಸ ಮಾಡ್ತಾಯಿದ್ರೆ ನಾನು ಸಾಂಗ್ ಕೇಳ್ಕೊಂಡು ಹೋಗ್ತೀನಿ. ಮೈಂಡ್ ಫ್ರೆಶ್ ಅನ್ನುತ್ತೆ. ಯಾವುದು ಟೆನ್ಷನ್ ಆಗಲಿ ಮೈಂಡಿಗೆ ಬರಲ್ಲ. ಸಾಂಗ್ ಕೇಳ್ತಾ ನಾನು ಕೆಲಸ ಮಾಡ್ತೀನಿ. ನಿಜವಾಗೂ ಹೇಳ್ತಾ ಇದ್ದೀನಿ. ಇಲ್ಲೇ ಹಾಕಿದ್ದೆ. ನನ್ನ ಮಗ ತೆಗೆದ್ಬಿಟ್ಟಿದ್ದ. ಮಧುಸೂದನನೇ ಮತ್ತು ತರು ಮನ್ಮಥನೇ ಸಾಂಗ್ ಓಡ್ತಾ ಆಯಿತು. ರವಿ ಮಾಮ ಪಿಕ್ಚರ್ದು ಚುಚ್ಚ ಹೋಗ್ಬಿಟ್ಟೈತೆ. ನಾನು ಯಾವುದೋ ಫೋನ್ ಬಂದಿರಬೇಕು, ನನ್ನ ಮಗಂದು ಫೋನ್ ಅಲ್ವಾ, ಅವನು ಫ್ರೆಂಡ್ಸಿಗೆ ನಂಬರ್ ಕೊಟ್ಟಿರ್ತಾರೆ. ಆಡೋಕ್ಕೆ ಏನೋ ಕಲಿತಾ ಇದ್ದಾರೆ ಅಂದ್ಕೊಂಡು ಫೋನ್ ಬಂದಿರುತ್ತೆ ಅಂದ್ಕೊಂಡೆ. ಅಂತ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟೈತೆ. ಹೌದು, ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟೈತೆ. ಬೇಗ ಹೋಗ್ಬಿಟ್ಟು ಬಂದಿರೋದು. ನಮ್ಮ ಮನೇಲಿ ಕಾಯಿ ಹಂಗೆ ಐತೆ, ತಂದಿಟ್ಟಿಲ್ಲ ನಾನು. ಆಯಿತು ಸರಿ. ಅದು ವಿಜಿಲ್ ಬರೋಷ್ಟು ಮುದ್ದೆ ಮಾಡಿಕೊಂಡು ಸಾಮಾನು ತೊಳ್ಕೊಂಡ್ಬಿಡ್ತೀನಿ. ತೊಳ್ಕೊಂಡು ನಾನು ಮತ್ತೆ ಸಿಗ್ತೀನಿ. ಯಾವಾಗೂ ನಾನು ನಿಮಗೆ ಸಾಮಾನು ತೊಳೆಯೋದು, ಬಟ್ಟೆ ಒಗೆಯೋದು ತೋರ್ಸೋಕ್ಕೆ ಹೋಗಲ್ಲ. ಯಾವಾಗೂ ಸೌಮ್ಯ ಯಾವಾಗೂ ಇದೊಂದೇ ಕೆಲಸ ಮಾಡ್ತಾಳೆ, ಬೇರೆ ಏನು ತೋರಿಸೋದಿಲ್ಲ ಅಂತ. ಇನ್ಮೇಲೆ ಮುಂದಕ್ಕೆ ಹೋಗ್ತಾ ಬರ್ತಾ ಇರುತ್ತೆ. ನಿಮಗೆ ಕೂಡ ಏನು ಹೇಳ್ತಾರೆ ಮರ್ತಾಯಿತ್ತು. ಗ್ಯಾಪ್ನ ಬದಲು ಬರ್ತೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ, ಓಕೆನಾ?